ರಾಜಾದಿರಾಜ, ರಾಜ ಮಾರ್ಥಾಂಡ, ರಾಜ ಗಂಭೀರ, ಬಹುಪರ ಬಹುಪರ ಬಹುಪರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. అందరికీ నమస్కారం. ಎಲ್ಲರಿಗೂ ವಣಕಂ. ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕುಕಿಂಗ್ ಫ್ಯಾಕ್ಟರಿ. ನಾನು ನಿಮ್ಮ ಸಿಂಪಲ್ ಶಿಲ್ಪ. ನಾನು ನಿಮ್ಮ ಸ್ವೀಟಿ ಸೋನು. ನಾನು ನಿಮ್ಮ ಸೂಪರ್ ಸರಳ. ತೆನೆ ಕೊಯ್ಯಕ್ ಬೇಕು ಕೊಳ್ಳಿ, ನಾವು ಮಾಡ್ತಾ ಇದೀರಿ ಮೊಟ್ಟೆ ಇಡ್ಲಿ. ಮೊದಲು ಎಲೆ ಎಲ್ಲ ಫಿಟ್ ಮಾಡ್ಕೊಂಡಿರೋಣ. ಚೆನ್ನಾಗಿದೆ. ಒಂಚೂರು ಮೇಲೆ 21 ಆಮೇಲೆ 20. ಕೊತ್ತಂಬರಿ ಒಂದು ಆ್ಯಡ್ ಮಾಡ್ಕೊಬೇಕು ಸೋನು. ಅದಕ್ಕೆ ಸಣ್ಣದಾಗಿ ಹಚ್ಬಿಟ್ಟು ಚೂರು ಪೆಪ್ಪರ್ ಲಾಸ್ಟ್ ಅಲ್ಲೆಲ್ಲ ನಂತರ ಇದು ಅಲ್ಲೇ ಸೀಳ್ಕೊಂಡ್ಬಂದ್ಬಿಟ್ಟಿದೆ. ಹೌದು, ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ? ವೆಜ್ ಅಂತಾರೆ, ಆದ್ರೂ ನಾನ್ ವೆಜ್ ಅನ್ಕೊಂತೀನಿ ನನ್ನ ಪ್ರಕಾರ. ಏನಂತೆ ಸೋನು ನೀನು? ನಾನು ವೆಜ್ ಅಂತಾನೆ ಒಪ್ಕೊಳ್ತೀನಿ. ಇವಾಗ ನಡೀತಾ ಇದೆ ಒಂದು ಮೊಟ್ಟೆಯ ಕತೆ ನಮ್ಮಲ್ಲಿ. ಅದು ನಮ್ಮ ದಂತಕಥೆನಾ? ಅದೇ ಮೊಟ್ಟೆ ವೆಜ್ ನಾನ್ ವೆಜ್ ಅಂತ ನಿನ್ ಪ್ರಕಾರ ಯಾವುದು? ನನ್ನ ಪ್ರಕಾರ ನಾನ್ ವೆಜ್. ವೆಜ್ ಸೈನ್ಸ್ ಪ್ರಕಾರ ವೆಜ್ ಅಂತ ಪ್ರೂವ್ ಆಗಿದೆ. ಬಟ್ ನಾನ್ ಮಾತ್ರ ನಾನ್ ವೆಜ್ ಅಂತ. ಕಲರ್ಫುಲ್ ಆಗಿ ಚೆನ್ನಾಗಿದೆ. ತೋಟದಲ್ಲಿ ಇನ್ನೊಂಚೂರು ಸ್ವಲ್ಪ ಸರಿಯಾಗಿ ಕೊಟ್ಟು. ಬರ್ಲಿ ಬರ್ಲಿ ಬೇಗ ನೀರ್ ಬರ್ಲಿ. ಬರ್ತಾ ಇದೀನಿ. ತಗೋ. Dish cow. ವೈ ಮ್ಯಾಮ್? ನಾನು ಸಾಮಾನ್ಯವಾಗಿ ಯುದ್ಧನ ತಪ್ಸಕ್ಕೆ ಪ್ರಯತ್ನಿಸ್ತೀನಿ. ಆಗ್ಲಿಲ್ಲ ಅಂದ್ರೆ ಗೆಲ್ತೀನಿ. ಎರಡಾಗಲ್ಲ ಇದು? ಬೇಡ ಸ್ವಲ್ಪ, ಎರಡಾಗಲ್ಲ. ಬೇಡ ಬಿಡು. ಅಕ್ಕ, ಇದು ಅದ್ರ ನೀರೊಳಗೆ ಬಿದ್ದರೆ ಆಮೇಲೆ ಅಬೆ ಎದ್ದೋಳಲ್ಲ. ತಗೊಂಬರ್ತಾ ಇದೀರಿ.
ವಾವ್. ವಾವ್ ಸೂಪರ್. ಎಗ್ ಪಾಪಡ್. ತಿಂದ್ಬಿಟ್ಟು ಒನ್ಸ್ ಮೋರ್ ಅನ್ಬೇಕು. ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇಡ್ಲಿ ಅಂದ್ರೆ ಬರೀ ಅಕ್ಕಿ ಇಡ್ಲಿ ಅಂತಾನೆ ತುಂಬಾ ತಿಂತಾ ಇದ್ವಿ. ಈ ಎಗ್ಗಲ್ಲೂ ಇಷ್ಟು ಚೆನ್ನಾಗಿ ಇಡ್ಲಿ ಮಾಡಿಕೊಂಡು ಇದನ್ನು ತಿನ್ಬೋದಂತ ಗೊತ್ತಿಲ್ಲ ನನಗೆ. ಅದು ಬಾಳೆಯಲ್ಲಿ ಸ್ಟ್ರೀಮ್ ಆಗಿದೆಯಲ್ವಾ, ಇನ್ನ ರುಚಿ ಚೆನ್ನಾಗಿದೆ. ಇದು ಬರೀ ಇಡ್ಲಿ ಅಲ್ಲಕ್ಕ, ಪ್ರೋಟೀನ್ ಇಡ್ಲಿ. ಹೌದು. ನಾರ್ಮಲ್ ಇಡ್ಲಿಗಿಂತ ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಸೂಪರ್ ಅಂದರೆ ಸೂಪರ್ ಆಗಿದೆ. ಎಗ್ಗಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ. ಎಗ್ಗಲ್ಲಿ 6 grams ಪ್ರೋಟೀನು. ಬರೀ ಬಾಯ್ಲ್ಡ್ ಎಗ್ ತಿನ್ನೋದಕ್ಕಿಂತ ಈ ಥರ ಸ್ಟೀಮ್ ಮಾಡಿಕೊಂಡು ತಿಂದರೆ ಹೆಲ್ತೂ ಸರಿ, ಟೇಸ್ಟೂ ಸರಿ. ಒಂದ್ಸರಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಮೊಟ್ಟೆ ಇಡ್ಲಿ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್.